ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಜುಲೈ ತಿಂಗಳಲ್ಲಿ ತುಲಾರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ, ತುಲಾರಾಶಿಯವರು ತಮ್ಮ ಭವಿಷ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕಾದರೆ ಈ ತಿಂಗಳಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ದಾರಿಯಲ್ಲಿ ಹೋಗಬಾರದು ಅನ್ನತಕ್ಕಂತಹ ವಿಷಯವನ್ನು ನಾವು ನೋಡಬೇಕು. ಅದಕ್ಕೆ ಮೊದಲು ಗ್ರಹಸ್ಥಿತಿಗಳು ತುಂಬ ಮುಖ್ಯ. ತುಲಾರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆಗೆ ಗುರು ಬರುವುದರಿಂದ ಗುರುಬಲ ಇರುವುದಿಲ್ಲ. ಇಲ್ಲಿವರೆಗೆ ಇತ್ತು, ಇತ್ತೀಚಿನ ಒಂದು ತಿಂಗಳುಗಳಿಂದ ಗುರುಬಲ ಅನ್ನತಕ್ಕಂಥದ್ದು ಹೊರಟು ಹೋಗಿದೆ. ಜೊತೆಯಲ್ಲಿ 6ನೇ ಮನೆಯಲ್ಲಿರ್ತಕ್ಕಂತಹ ರಾಹು, ಶನಿ ಒಂದು ವಿಶೇಷವಾಗಿ ಪ್ರಭಾವವನ್ನು ಬೀರತಕ್ಕಂಥದ್ದು, ಕುಜ ವೃಷಭ ರಾಶಿಯಲ್ಲಿ ಇದ್ದಾನೆ, ಮಿಥುನ ರಾಶಿಯಲ್ಲಿ ರವಿ ಮತ್ತು ಬುಧ ವಕ್ರಿಯಾಗಿರತಕ್ಕಂಥದ್ದು, ಇದೆಲ್ಲವೂ ಕೂಡ ಪ್ರಮುಖವಾದಂತಹ ಅಂಶ ಆಗುತ್ತೆ. ಈ ಕಾರಣದಿಂದ ತುಲಾರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ, ಆರ್ಥಿಕವಾದಂತಹ ಅಭಿವೃದ್ಧಿ ಏನಾದರೂ ಇರುತ್ತಾ, ದುಡ್ಡು ಮಾಡತಕ್ಕಂತಹ ಹಣ ಗಳಿಸ್ತಕ್ಕಂತಹ ಯೋಗ ಏನಾದರೂ ಈ ತಿಂಗಳಲ್ಲಿ ಇದೆಯಾ, ಹಣಕಾಸಿನ ಒಂದು ಸಮಸ್ಯೆಯಿಂದ ಹೊರಬರ್ತೀವಾ ಇಲ್ಲವೋ ಅನ್ನತಕ್ಕಂಥದ್ದು ಎಲ್ಲವೂ ಕೂಡ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆಯೇ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈ ಕಾರಣದಿಂದ ದ್ವಿತೀಯಾಧಿಪತಿಯಾದಂತಹ ಕುಜ ಅಷ್ಟಮದಲ್ಲಿ ಇರುವುದರಿಂದ, ದುಸ್ಥಾನದಲ್ಲಿ ಇರುವುದರಿಂದ ಕೆಲವೊಂದು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಕುಟುಂಬದಲ್ಲಿ ಒಂದು ಅಸಹಕಾರ, ನೀವು ಮಾಡತಕ್ಕಂತಹ ಕೆಲಸಕ್ಕೆ ಸರಿಯಾಗಿರತಕ್ಕಂತಹ ಬೆಂಬಲ ಕುಟುಂಬದಿಂದ ಸಿಗುವುದಿಲ್ಲ. ಆರ್ಥಿಕವಾದಂತಹ ಏರಿಳಿತಗಳು ಇರುತ್ತೆ, ಅದರಲ್ಲೂ ಕೂಡ ಸಾಲ ಮಾಡತಕ್ಕಂತಹ ಪರಿಸ್ಥಿತಿ ಬರಬಹುದು. ಆಸ್ತಿ ವಿವಾದಗಳು ಏನಾದರೂ ಇದ್ದರೆ ಅದು ಸಮಸ್ಯೆಗೆ ಕಾರಣ ಆಗ್ಬೋದು. ಈ ರೀತಿಯಾಗಿ ಕೆಲವೊಂದು ಚಿಕ್ಕ ಪುಟ್ಟದಾದಂತಹ ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ವ್ಯವಹಾರವನ್ನು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ ಯಾರು ಮಾಡ್ತಾ ಇರ್ತಾರೋ, ಉದ್ಯೋಗವನ್ನು ಮಾಡ್ತಕ್ಕಂಥವ್ರು, ರಾಜ್ಯ ಸರ್ಕಾರ ಉದ್ಯೋಗ, ಕೇಂದ್ರ ಸರ್ಕಾರದ ಉದ್ಯೋಗವನ್ನು ಮಾಡ್ತಕ್ಕಂಥವರಿಗೆ ತನ್ನದೇ ಆದಂತಹ ಒಂದು ವರ್ಗಾವಣೆ ಆಗ್ಬೋದು, ಬಡ್ತಿ ಆಗ್ಬೋದು. ಇನ್ನು ಕೆಲವರಿಗೆ ಮೂಲ ಜಾತಕದಲ್ಲಿ ಏನಾದರೂ ಚೆನ್ನಾಗಿ ಇಲ್ಲದೇ ಇದ್ದರೆ ಅದು ಪ್ರಭಾವವನ್ನು ಬೀರುತ್ತೆ. ಯಾಕೆಂದರೆ ಮೂಲ ಜಾತಕವು ಚೆನ್ನಾಗಿ ಇಲ್ಲದೇ ಇದ್ದರೆ ಹಲವು ರೀತಿಯಾದಂತಹ ಸಮಸ್ಯೆಗಳು ಬಂದುಬಿಡುತ್ತದೆ. ಆದ್ದರಿಂದ ಮೂಲ ಜಾತಕವು ಕೂಡ ಚೆನ್ನಾಗಿ ಇರಬೇಕಾಗತ್ತೆ. ಅದು ಇದ್ದಾಗ ಇಲ್ಲಿ ಗುರುಬಲ ಇರಲಿ ಅಥವಾ ಇಲ್ಲದೇ ಇದ್ದರೂ ಕೂಡ ಉತ್ತಮವಾದಂತಹ ದಶಾಭುಕ್ತಿ ಇದೆಲ್ಲ ನಡೀತಾ ಇದ್ದರೆ ಅಷ್ಟೊಂದು ಪರಿಣಾಮ ಬೀರುವುದಿಲ್ಲ. ಎಲ್ಲ ಹಿಡಿದಂತಹ ಕೆಲಸಗಳಲ್ಲೆಲ್ಲ ಅಭಿವೃದ್ಧಿಯಾಗಿ ಬಿಡುತ್ತೆ. ಅದರಿಂದ ಇದನ್ನು ನಾವು ಪ್ರಮುಖವಾಗಿ ಗಮನಿಸಬೇಕಾಗತ್ತೆ, ಯಾವ ರೀತಿಯಾಗಿ ಇದೆ ಅನ್ನತಕ್ಕಂಥದ್ದು. ಅದರಲ್ಲೂ ಈ ಪೆಟ್ರೋಲ್ ಬಂಕ್ ಇರ್ಬೋದು, ಅಂದರೆ ಶಕ್ತಿ ಇಂಧನಗಳು, ಪೆಟ್ರೋಲ್ ಬಂಕು, ಸೋಲಾರು, ಎಲೆಕ್ಟ್ರಿಕ್ ಕೆಲಸ ಮಾಡ್ತಕ್ಕಂಥವ್ರು, ಇಂಥವರಿಗೆಲ್ಲ ಒಂದು ವಿಶೇಷವಾಗಿ ಉತ್ತಮವಾದಂತಹ ದಿನ ಇದೆ ಅಂತ ಹೇಳ್ಬೋದು. ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ಅಂದರೆ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡೋರು ಇರ್ಬೋದು, ಆಶ್ರಮಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, NGOದಲ್ಲಿ ಕೆಲಸ ಅಂಥವರಿಗೆಲ್ಲ ಈ ತಿಂಗಳಲ್ಲಿ ಒಂದು ಸ್ವಲ್ಪ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಜೊತೆಯಲ್ಲಿ ಈ ಶಿಕ್ಷಣ ಸಂಸ್ಥೆಗಳನ್ನು ಯಾರು ನಡೆಸ್ತಾ ಇರ್ತಾರೋ ಅವರಿಗೂ ಕೂಡ ಒಂದು ಉತ್ತಮವಾದಂತಹ ದಿನಗಳನ್ನು ಈ ತಿಂಗಳಲ್ಲಿ ಕೆಲವೊಂದು ಹಿಡಿದಂತಹ ಕೆಲಸದಲ್ಲಿ ಅಭಿವೃದ್ಧಿ ಆಗತಕ್ಕಂಥದ್ದು ಕಂಡುಬರುತ್ತೆ. ಜೊತೆಯಲ್ಲಿ ಈ ಭೂ ವ್ಯವಹಾರಗಳು ಅಷ್ಟೊಂದು ಚೆನ್ನಾಗಿ ಆಗಿ ಬರೋದಿಲ್ಲ. ಪಂಚಮದಲ್ಲಿ ರಾಹು ಇರುವುದರಿಂದ ನೀವು ಒಂದು ಸೈಟ್ ತೆಗೆದುಕೊಳ್ಳಬೇಕು ಅಂದರೆ ಏನೋ ಒಂದಲ್ಲ ಸಮಸ್ಯೆಗಳು ಬಂದು ಅದರಲ್ಲಿ ಹಲವು ರೀತಿಯ ಸಮಸ್ಯೆಗಳಿಂದ ಅರ್ಧದಲ್ಲಿ ನಿಂತು ಹೋಗುವುದು, ಮನೆ ಕಟ್ಟುವುದಕ್ಕೆ ಪ್ರಾರಂಭ ಮಾಡುವಂತಹ ಕೆಲಸ ಇರ್ಬೋದು, ಕೃಷಿಯನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು, ಕೃಷಿ ಭೂಮಿ ಖರೀದಿ, ವಾಣಿಜ್ಯ ಉದ್ದೇಶಗಳಿಗೆ ಭೂಮಿಯನ್ನು ಖರೀದಿ ಮಾಡ್ತಾರೆ. ಯಾವುದೇ ಇದ್ದರೂ ಕೂಡ ಸ್ವಲ್ಪ ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. ಅಕ್ಟೋಬರ್ವರೆಗೂ ಮುಂದಕ್ಕೆ ಹಾಕಿದರೆ ನಂತರದಲ್ಲಿ ಒಳ್ಳೆಯ ದಿವಸಗಳು ಬರುತ್ತೆ. ಆ ಸಮಯದಲ್ಲಿ ನೀವು ಅಂತಹ ವ್ಯವಹಾರಗಳನ್ನು ಮಾಡತಕ್ಕಂಥದ್ದು ಕ್ಷೇಮಕರ ಅಂತೇಳಿ ಹೇಳಬೇಕಾಗತ್ತೆ. ಸಹೋದರರೊಂದಿಗೆ ಒಂದು ವಿಶೇಷವಾಗಿ ಇಂತಹ ಮನಸ್ತಾಪಗಳು ಏನಾದರೂ ಇದ್ದರೆ, ಆಸ್ತಿ ವಿವಾದಗಳಿದೆ, ಅದರಲ್ಲೂ ಕೂಡ ಇತ್ಯರ್ಥ ಆಗತಕ್ಕಂತಹ ಒಂದು ತಿಂಗಳು ಜುಲೈ ತಿಂಗಳು ಅಂಥೇಳಿ ಹೇಳಬೇಕಾಗುತ್ತೆ.
ಚತುರ್ಥಾಧಿಪತಿ ಷಷ್ಠದಲ್ಲಿ ಅಂದರೆ ದುಸ್ಥಾನದಲ್ಲಿ ಇರುವುದರಿಂದ ನೀವು ಏನೇ ಮಾಡಿದರೂ ಕೂಡ ಅಷ್ಟೊಂದು ಸಮಾಧಾನ ಅನ್ನತಕ್ಕಂಥದ್ದು ಇರುವುದಿಲ್ಲ. ಯಾವುದು ಕೆಲಸ ಪರಿಪೂರ್ಣ ಆಗ್ತಾಯಿಲ್ಲ, ಎಲ್ಲ ಅರ್ಧಕ್ಕೆ ನಿಂದು ಹೋಗ್ತಾ ಇದೆ ಅನ್ನತಕ್ಕಂತಹ ಒಂದು ನಿರಾಶಾ ಮನೋಭಾವನೆ ನಿಮ್ಮನ್ನು ಕಾಡಬಹುದು. ಆದ್ದರಿಂದ ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಸರಿಯಾದಂತಹ ಶ್ರದ್ಧೆಯನ್ನು ವಹಿಸಿ ಕೆಲಸವನ್ನು ಮಾಡಿ ಅಟ್ಲೀಸ್ಟ್ ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ಪ್ರತಿಫಲ ಸಿಕ್ಕಾಗ ಅಸಂತೃಪ್ತಿ ಇದ್ದರೂ ಕೂಡ ಏನೋ ಒಂದು ಫಲ ಸಿಕ್ತು ಅನ್ನತಕ್ಕಂತಹ ಒಂದು ಚಿಕ್ಕದಾದಂತಹ ತೃಪ್ತಿಯು ಕೂಡ ಜೊತೆಯಲ್ಲಿ ಇದ್ದೇ ಇರುತ್ತೆ. ಅದರಿಂದ ಮಾಡುವಂತಹ ಕೆಲಸ ನಾವು ಶ್ರದ್ಧೆಯನ್ನು ವಹಿಸಿ ಕಾಯಕವೇ ಕೈಲಾಸ ಅನ್ನತಕ್ಕಂತಹ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ. ಮಕ್ಕಳ ಒಂದು ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳಿಂದ ಆರ್ಥಿಕ ಸಹಾಯ ಒದಗತಕ್ಕಂತಹ ಲಕ್ಷಣಗಳು ಕೂಡ ಇರುತ್ತೆ. ಏನಾದರೂ ಹಣಕಾಸಿನ ಒಂದು ಮುಗ್ಗಟ್ಟಿದ್ದರೆ ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳು ನಿಮಗೆ ಹಣವನ್ನು ಕಳಿಸ್ಬೋದು, ಆರ್ಥಿಕ ಸಹಾಯವನ್ನು ಮಾಡ್ಬೋದು. ವಿದೇಶದಲ್ಲಿರ್ತಕ್ಕಂತಹ ಸ್ನೇಹಿತರಿಂದ ಸಹಾಯ ಉಂಟಾಗ್ಬೋದು, ಬಂಧುಗಳಿಂದ ಉಂಟಾಗ್ಬೋದು. ಹೀಗೆ ಯಾವುದೊಂದು ಕಷ್ಟ ಕಾಲದಲ್ಲಿ ನಿಮಗೆ ವಿದೇಶದಲ್ಲಿರ್ತಕ್ಕಂಥವರಿಂದ ಸಹಾಯ ಆಗತಕ್ಕಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಶನಿ 6ರಲ್ಲಿ ಇರುವುದರಿಂದ ಒಂದಲ್ಲ ಒಂದು ರೋಗಗಳು ಬಾಧಿಸ್ತಕ್ಕಂಥ, ಅದರಲ್ಲೂ ಕೂಡ ಈ ಉದರ ಸಂಬಂಧಿತವಾದಂತಹ ಅಂದರೆ ಹೊಟ್ಟೆಗೆ ಸ್ಟಮಕ್ ಇದಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಉಂಟಾಗತಕ್ಕಂಥದ್ದು ಇದ್ದರೆ ಈಗಾಗಲೇ ಅದು ಬಾಧಿಸತಕ್ಕಂತಹ ಒಂದು ಕೆಲವೊಂದು ರೋಗ ಸಮಸ್ಯೆಗಳು ಕೂಡ ನಿರಂತರವಾಗಿ ಕಾಡತಕ್ಕಂತಹ ಒಂದು ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಇದಕ್ಕೆಲ್ಲ ಮೃತ್ಯುಂಜಯ ಮಂತ್ರ ಶನಿ ಜಪವನ್ನು ಮಾಡಿದರೆ ಅದು ಸ್ವಲ್ಪ ಉಪಶಮನ ಆಗುವುದಕ್ಕೆ ಸಾಧ್ಯ ಆಗುತ್ತೆ. ಸಪ್ತಮಾಧಿಪತಿಯಾದಂತಹ ಕುಜ ಅಷ್ಟಮದಲ್ಲಿರುವುದರಿಂದ ಸಪ್ತಮ ಸ್ಥಾನವನ್ನು ನಾವು ವಿವಾಹಾದಿ ಶುಭ ಮಂಗಳ ಕಾರ್ಯಗಳಿಗೆ ಪತ್ನಿ ಪತಿ ಮದುವೆ ಕಂಕಣ ಭಾಗ್ಯ ಕೂಡಿ ಬರತಕ್ಕಂಥ ಇದೆಲ್ಲವನ್ನು ನಾವು ನೋಡಬೇಕು. ತುಲಾರಾಶಿಯವರಿಗೆ ಸಪ್ತಮ ಸ್ಥಾನ ಮೇಷರಾಶಿ ಆಗುತ್ತೆ. ಮೇಷರಾಶಿಗೆ ಅಧಿಪತಿಯಾದಂತಹ ಕುಜ ಸಪ್ತಮಾಧಿಪತಿ ಯಾರು ಅನ್ನತಕ್ಕಂಥ ಆಧಾರದ ಮೇಲೆ ವಿವಾಹದ ಎಲ್ಲ ಆಗು ಹೋಗುಗಳನ್ನು ನಾವು ಅರಿಯಬೇಕಾಗುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳು ಕಾಡತಕ್ಕಂಥದ್ದು. ನಿಮ್ಮ ಒಂದು ವಿವಾಹದ ಪ್ರಯತ್ನವನ್ನು ಮಾಡಿದರೆ ಅದು ಅರ್ಧದಲ್ಲೇ ನಿಂತು ಆ ಮೂಲಕ ಮುಂದುವರಿದೇ ಇರತಕ್ಕಂತಹ ನಿರಾಶಾ ಒಂದು ಭಾವನೆ ನಿಮಗೆ ಉಂಟಾಗಬಹುದು. ವಿವಾಹದ ಪ್ರಯತ್ನ ಎಲ್ಲವೂ ಕೂಡ ವಿಫಲ ಆಗ್ತಾ ಇದೆ, ಯಾವುದೇ ಸಂಬಂಧಗಳು ಕೂಡಿ ಬರ್ತಾ ಇಲ್ಲ ಅನ್ನತಕ್ಕಂಥ ಎಷ್ಟೋ ಕುಟುಂಬಗಳು ಸಹಜವಾಗಿ ಇದ್ದೇ ಇದೆ. ಮದುವೆ ಮಾಡೋಕ್ಕೋ ಮಗಳಿಗೆ ಅಥವಾ ಮಗನಿಗೆ ಅಂತ ಎಷ್ಟೋ ವಯಸ್ಸಾಗಿರುತ್ತೆ, ಎಷ್ಟೋ ವಯಸ್ಸೇ ಪ್ರಯತ್ನ ಪಡ್ತಾ ಇದ್ದರೂ ಕೂಡ ವಿವಾಹ ಆಗ್ತಾ ಇರೋದಿಲ್ಲ. ಒಂದಲ್ಲ ಒಂದು ಸಮಸ್ಯೆಗಳು ಬಂದು ಆ ಮೂಲಕ ವಿವಾಹ ಮುಂದಕ್ಕೆ ಹೋಗ್ತಾ ಇರುತ್ತೆ. ಜಾತಕ ಕೂಡಿ ಬರಲ್ಲ, ಜಾತಕ ಕೂಡಿ ಬಂದರೆ ಅವರು ಪರಸ್ಪರ ಒಪ್ಪಲ್ಲ ಅಥವಾ ವಿನಾಕಾರಣವಾಗಿ ನಿರಾಕರಿಸ್ತಾರೆ. ಹೀಗಿದ್ದಲ್ಲ ಏನೋ ಒಂದು ಸಮಸ್ಯೆಯಿಂದಾಗಿ ವಿವಾಹದ ಪ್ರಯತ್ನಗಳೆಲ್ಲವೂ ಕೂಡ ಮುರಿದು ಬೀಳ್ತಾ ಇರುತ್ತೆ. ಇದು ಒಂದು ರೀತಿಯಲ್ಲಿ ಮದುವೆ ಆದರೂ ತೃಪ್ತಿ ಇರುವುದಿಲ್ಲ ಜೀವನದಲ್ಲಿ. ವಿಚ್ಛೇದನದ ಕೇಸುಗಳು ಎಷ್ಟೋ ಕೋರ್ಟ್ನಲ್ಲಿ ನಡೀತಾ ಇದೆ. ಹೀಗೆ ವೈವಾಹಿಕ ಸಮಸ್ಯೆ ಅನ್ನತಕ್ಕಂಥದ್ದು ಸಾಂಕ್ರಾಮಿಕ ರೋಗದ ರೀತಿಯಲ್ಲಿ ಸಮಾಜದಲ್ಲಿ ಹರಡ್ತಾ ಇದೆ. ಆದ್ದರಿಂದ ಈ ಮೂಲಗಳೆಲ್ಲ ಕಡಿಮೆ ಆಗತಕ್ಕಂಥದ್ದು ಇದಕ್ಕೆ ಪ್ರಮುಖವಾಗಿ ಕಾರಣ. ಮದುವೆಯ ಬಗ್ಗೆ ಸೀರಿಯಸ್ನೆಸ್ ಇಲ್ಲ, ಅದರ ಮೌಲ್ಯ ಅನ್ನತಕ್ಕಂಥದ್ದು ಗೊತ್ತಿಲ್ಲ. ಹೀಗೆಲ್ಲ ಹಾಗೆ ಆಧುನಿಕ ಜೀವನ ಪದ್ಧತಿ, ಮಾಧ್ಯಮಗಳ ಒಂದು ಪ್ರಭಾವ, ಮೊಬೈಲು, ಟಿ ವಿ, ಪಾಶ್ಚಾತ್ಯ ಸಂಸ್ಕೃತಿ ಈ ಎಲ್ಲ ಕಾರಣದಿಂದ ವಿವಾಹದ ಸಮಸ್ಯೆಗಳು ಕುಟುಂಬಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದರಿಂದ ತುಲಾರಾಶಿಯವರು ಕೂಡ ವಿವಾಹಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗುವತಕ್ಕಂಥದ್ದು ಸ್ವಲ್ಪ ವಿಳಂಬ ಆಗ್ಬೋದು ಅಥವಾ ಆಗದೇ ಇರ್ಬೋದು. ನಿರಾಶರಾಗಬೇಕು, ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ. ಯಾವುದೋ ಒಂದು ಒಳ್ಳೆಯ ಟೈಮ್ ಬಂದಾಗ ಅದು ಆಗಿಯೇ ಆಗುತ್ತೆ. ಅದರಿಂದ ಒಂದು ಅಭಿವೃದ್ಧಿಯು ಕೂಡ ಆಗುವುದಕ್ಕೆ ಸಾಧ್ಯ. ವಿವಾಹವು ಕೂಡ ಯಾರಿಗೆ ಅವಿವಾಹಿತರಿದ್ದಾರೆ ಅವರಿಗೆ ವಿವಾಹ ಅಕ್ಟೋಬರ್ ಸಮಯದಲ್ಲಿ ಫಿಕ್ಸ್ ಆಗತಕ್ಕಂತಹ ಲಕ್ಷಣಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಇನ್ನು ಈ ವಾಹನದ ಒಂದು ಮಾಲೀಕ ಟ್ರಾವೆಲ್ಸ್ ನಡೆಸ್ತಕ್ಕಂಥವ್ರು, ಲಾರಿ ಮಾಲೀಕರಿರ್ಬೋದು, ಬಸ್ ಒಂದು ಟ್ರಾವೆಲ್ಸ್ ನಡೆಸ್ತಕ್ಕಂಥವ್ರು ಇರ್ಬೋದು, ಸಾರಿಗೆ ಸಂಸ್ಥೆಗಳನ್ನು ಪ್ರತ್ಯೇಕವಾಗಿ ಖಾಸಗಿಯಾಗಿ ನಡೆಸ್ತಕ್ಕಂಥವ್ರು, ಇಂಥವರಿಗೆಲ್ಲ ಈ ತಿಂಗಳಲ್ಲಿ ಉತ್ತಮವಾದಂತಹ ಲಾಭವನ್ನು ಗಳಿಸ್ತಕ್ಕಂತಹ ಒಂದು ತಿಂಗಳು. ಅಂದರೆ ಈ ವಾಹನಗಳಿಗೆ ಸಂಬಂಧಪಟ್ಟಂತೆ ಟ್ರಾವೆಲ್ಸ್ಗಳನ್ನು ನಡೆಸ್ತಕ್ಕಂಥವರು, ಬಾಡಿಗೆಗೆ ವಾಹನ ಬಿಡ್ತಕ್ಕಂತಹ ಒಂದು ಖಾಸಗಿ ಕ್ಷೇತ್ರದಲ್ಲಿ ಯಾವುದು ಗೂಡ್ಸ್ ಗಾಡಿ ಇರ್ಬೋದು, ಪ್ಯಾಸೆಂಜರ್ ಗಾಡಿ ಇರ್ಬೋದು, ಯಾರೇ ಆದರೂ ಕೂಡ ಅಂಥವರಿಗೊಂದು ಈ ತಿಂಗಳಲ್ಲಿ ಒಂದು ಅಧಿಕ ಸಂಪಾದನೆ ಮಾಡತಕ್ಕಂಥ ಒಂದು ವಿಶೇಷವಾದಂತಹ ಯೋಗವು ಕೂಡ ಕಂಡು ಬರ್ತಾ ಇದೆ. ಭಾಗ್ಯದಲ್ಲಿ ಬುಧ ಮತ್ತು ರವಿ ಇರುವುದರಿಂದ ಅದರಲ್ಲೂ ಕೂಡ ಬುಧ ಈ ತಿಂಗಳಲ್ಲಿ ಅವನು ಕರ್ಕಾಟಕ ರಾಶಿಗೆ ಹೋಗಿ ನಂತರದಲ್ಲಿ ವಕ್ರಿಯಾಗಿ ಪುನಃ ಹಿಮ್ಮುಖ ಚಲನೆಯನ್ನು ಮಾಡಿ ಅವನ ಸ್ವಸ್ಥಾನವಾಗಿರ್ತಕ್ಕಂತಹ ಮಿಥುನ ರಾಶಿಗೆ ಬರ್ತಾನೆ ಜುಲೈ ತಿಂಗಳಲ್ಲಿ. ಇದು ತುಲಾರಾಶಿಯವರಿಗೆ ಭಾಗ್ಯಸ್ಥಾನ ಆಗುತ್ತೆ, ಬುಧಾದಿತ್ಯ ಯೋಗ ಆಗುತ್ತೆ. ಆದರೂ ಕೂಡ
ವಕ್ರೀಣಸ್ತು ಮಹಾವೀರ್ಯ ಶುಭ ರಾಜಪ್ರದ ಗ್ರಹ ಅಂತೇಳಿ ಹೇಳ್ತಾರೆ. ವಕ್ರಿಯಾಗಿರತಕ್ಕಂತಹ ಗ್ರಹಗಳು ವ್ಯತಿರಿಕ್ತವಾದಂತಹ ಫಲವನ್ನು ಕೊಡ್ತವೆ ಅನ್ನತಕ್ಕಂಥದ್ದು. ಅದರಿಂದ ಈ ಬುಧಾದಿತ್ಯ ಯೋಗದ ಕಾರಣದಿಂದಾಗಿ ಹಲವು ಸಮಸ್ಯೆಗಳು ಬರಬಹುದು. ಒಳ್ಳೆಯ ಫಲ ಸಿಗುವಂಥ ಸಮಯದಲ್ಲಿ ಫಲ ವ್ಯತ್ಯಾಸ ಆಗ್ಬೋದು. ಈ ಎಲ್ಲ ಕಾರಣಗಳಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಜೀವನದಲ್ಲಿ, ವ್ಯವಹಾರದಲ್ಲಿ. ಆದ್ದರಿಂದ ಈ ಎಲ್ಲ ಕಾರಣಗಳಿಗೆ ವಿಶೇಷವಾಗಿ ದೇವಿಯ ಒಂದು ಶಕ್ತಿ ದೇವತೆ ಉಪಾಸನೆ, ಜಪ, ಅರ್ಚನೆ, ಪೂಜೆ, ದೇವಾಲಯಕ್ಕೆ ಭೇಟಿ ಕೊಡತಕ್ಕಂಥ ಇಂತಹದ್ದೆಲ್ಲ ಮಾಡಿ ಪ್ರತಿನಿತ್ಯವೂ ದೇವಿ ಅರ್ಗಲ ಸ್ತೋತ್ರವನ್ನು ಪಠಿಸ್ತಕ್ಕಂಥದ್ದು ಒಳ್ಳೆಯದು. ಇವೆಲ್ಲವನ್ನು ನೀವು ಮಾಡೋದರಿಂದ ತುಲಾರಾಶಿಯವರು ಜುಲೈ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯ ಪಥದಲ್ಲಿ ಸಾಗುವುದಕ್ಕೆ ಸಾಧ್ಯ ಆಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.